ಸೋಲಾಪುರ ಟು ಯಾದಗಿರಿ ಬಸ್ಸು, ಲೈಟ್ ಇಲ್ಲಾರ್ದು ಬಸ್ಸು. ಯಾದಗಿರಿ ಜಿಲ್ಲೆ ಬಸ್ಸು ಸೋಲಾಪುರದಿಂದ ಬಂದಿದೆ, ಲೈಟ್ಗಳಿಲ್ಲ ಬಸ್ಸಿಗೆ. A33F0562. ಈ ಥರ ಬಸ್ಸುಗಳಿದ್ದಾವೆ ಯಾದಗಿರಲ್ಲಿ. ಜನ ಹಾಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಲೈಟ್ ಇಲ್ಲಾರ್ದು ಬಸ್ಸು. ಸದ್ಯಕ್ಕೆ DC ಆಫೀಸ್ ಹತ್ರ ಇದೆ ಬಸ್. ಇದೇ ಲೈಟ್ ಇಲ್ಲಾರ್ದು ಬಂದಿದೆ. ಟೈಮು 7:30, 8 ಗಂಟೆ ಆಗ್ತಾ ಇದೆ ಟೈಮ್. ನೋಡ್ಬೋದು ನೀವು ದೃಶ್ಯ. ಇಲ್ಲಿ ಸಾರಿಗೆ ವ್ಯವಸ್ಥೆ ದಿನೇ ದಿನೇ ಹೆಚ್ಚಾಗ್ತಿದ್ದು ಸಮಸ್ಯೆ ಏನದಂದರೆ, ಒಂದು ಹಳೆ ಬಸ್ ಬಿಡ್ತಕ್ಕಂಥ ಕೆಲಸ ಆಗೋದಾಗಿರ್ಬೋದು, ಮತ್ತು ಒಳಗಡೆ ಕೂರ್ತಕ್ಕಂಥ ಕುರ್ಚಿ ವ್ಯವಸ್ಥೆ ಆಗಿರ್ಬೋದು, ಸ್ಥಳ ಇರಲಾರ್ದೆ ಸಾಕಷ್ಟು ಬಸ್ಗಳು ಸ್ವಚ್ಛತೆ ಇಲ್ಲ. ಅದ್ರ ಜೊತೆಗೆ ಏನದಂದರೆ ಹೆಡ್ಲೈಟ್. ನಿನ್ನೆ ನಡೆದಿರ್ತಕ್ಕಂಥ ಉದಾಹರಣೆ, ಗುಲ್ಬರ್ಲಿಂದ ಬರ್ತಕ್ಕಂಥ KA33 ಬಸ್ ಏನದಂದ್ರೆ ಹೆಡ್ಲೈಟ್ ಇರಲಾರ್ದೆ ಬಸ್ ತಂದಿರ್ತಕ್ಕಂಥದ್ದು. ಇದು ದುರದೃಷ್ಟಕರ. ಪಾರ್ಕಿಂಗ್ ಲೈಟ್ ಮ್ಯಾಗ ತಂದರೆ ನಾಳೆಗೆ ಸಮಸ್ಯೆ ಏನಾದರೂ, ಹಿಂದೆ ಕುಂತಿರ್ತಕ್ಕಂಥ ಪ್ಯಾಸೆಂಜರ್ ಸುಮಾರು ನಂಬಿ ನಮ್ಮ ಸಾರಿಗೆ ವ್ಯವಸ್ಥೆ ನಂಬಿಕೆ 54 ಸೀಟ್ 56 ಸೀಟ್ ಬಸ್ ಇರ್ತದೆ. ಅದರಲ್ಲಿ ಸುಮಾರು 50-60 ಜನ 100 ಜನ ನಂಬಲ್ಲಿ ಸಂಚಾರ ಮಾಡ್ತಕ್ಕಂಥ ವ್ಯವಸ್ಥೆ. ಅಂಥದ್ರಲ್ಲಿ ಅಪಘಾತ ಆಯಿತು ಏನಾದರೆ ಅದಕ್ಕೆ ಜವಾಬ್ದಾರಿ ಯಾರು? ತಕ್ಷಣ ಮಾನ್ಯ ಜಿಲ್ಲಾ ಡಿಪೋ ವ್ಯವಸ್ಥಾಪಕರು ಮತ್ತು ಜಿಲ್ಲಾ ವಿಭಾಗ ನಿಯಂತ್ರಣ ಅಧಿಕಾರಿಗಳು ಎಚ್ಚೆತ್ಕೊಂಡು ಅವ್ರನ್ನ ಕ್ರಮ ಆಗಬೇಕು. ಆ ಡ್ರೈವರ್ ಕೇಳಿದರೆ ಲೈಟ್ ಇತ್ತು, ಅದು ಬಟನ್ ಹಾಕ್ಲಕ್ಕೆ ಬಂದಿಲ್ಲ ಅಂತ. ಅದು ಸಣ್ಣ ಪುಟ್ಟ ಸಮಸ್ಯೆ ಇದ್ದಾಗ ಇದರ ಬಗ್ಗೆ ಮಾಹಿತಿ ಯಾರಿಗೆ? ಡ್ರೈವರ್ಗೆ ಸಂಪೂರ್ಣ ಮಾಹಿತಿ ಇರಬೇಕು. ಆದರೆ ಇಷ್ಟೆಲ್ಲ ಮಾಡಿದ ಅನಾಹುತ ಆದ್ಮೇಲೆ ಏನಾಗಿಲ್ಲ, ಅದು ಸಂತೋಷ. ಮುಂದೆ ಇಂಥ ಘಟನೆ ಮರುಕಳಿಸದಂತೆ ಕಠಿಣ ಕ್ರಮಕ್ಕೆ ಮಾನ್ಯ ವಿಭಾಗ ನಿಯಂತ್ರಣ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು, ಕ್ರಮ ಕೈಗೊಳ್ಬೇಕಂತಕ್ಕಂಥದ್ದೇ ನನ್ನ ಆಗ್ರಹ.